ಸೊ ಆಂಗಲ್ ಥಿಯರಂ ನೀಟಾಗಿ ಆಮೇಲೆ ಮಧ್ಯದಲ್ಲಿ ಏನೇನು ಎಕ್ಸ್ಪ್ಲೈನ್ ಮಾಡಿ ಆಡಿಸ್ತೀನಲ್ಲ ಅದನ್ನೆಲ್ಲ ಬೇಕಾದ್ರೆ ನೀನು ಇದು ಮಾಡ್ಬಿಡು ಮೇನ್ ಪಾಯಿಂಟ್ಸ್ ಮಾತ್ರ ಇಟ್ಕೊಳ್ಳಿ. ಓಕೆ ಫಸ್ಟ್ ಸ್ಟೇಟ್ಮೆಂಟ್ ಯಾವ ಥಿಯರಂ? ಆಂಗಲ್ theorem. Okay, in a triangle lesson we have a theorem called angle AAA criterion. Okay, AAA. What is the statement? Statement ಏನು ಅಂದ್ರೆ in two triangle ಇರುತ್ತೆ ನೋಡಿ, ಇಲ್ಲೊಂದು ಟ್ರಯಾಂಗಲ್ ಇದೊಂದು ಟ್ರಯಾಂಗಲ್, in two triangle ABC ಅಂತ ಮಾಡಿ okay ABC ಇದು PQR. Okay, in two triangle if corresponding angles are equal. ನೋಡಿ ಆಂಗಲ್ A ಗೆ ಆಂಗಲ್ P ಈಕ್ವಲ್ ಇದ್ರೆ, ಆಮೇಲೆ ಆಂಗಲ್ B ಗೆ ಆಂಗಲ್ Q ಈಕ್ವಲ್ ಇದ್ರೆ, ಆಮೇಲೆ ಆಂಗಲ್ C ಗೆ ಆಂಗಲ್ R ಈಕ್ವಲ್ ಇದ್ರೆ, if in two triangle if corresponding angles are equal then these two triangles are similar. These two triangles are similar and hence their sides are in proportion. Athwa if in two triangle corresponding angles are equal, hence sides are in proportion, therefore two triangles are similar. ಅಂದ್ರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಈ ನೋಡು, ಈ ಆಂಗಲ್ ಗೆ ಈ ಆಂಗಲ್ ಇದ್ರ ಮೂರು ಆಂಗಲ್ ಅದ್ರ ಮೂರು ಆಂಗಲ್ ಈಕ್ವಲ್ ಇದ್ರೆ, ನೋಡಿ ಈ ಆಂಗಲ್ ಗೆ ಈ ಕರೆಸ್ಪಾಂಡಿಂಗ್ ಆಂಗಲ್ಸ್, ಈ ಆಂಗಲ್ ಗೆ ಈ ಆಂಗಲ್ ಈಕ್ವಲ್ ಇದ್ರೆ, ಈ ಆಂಗಲ್ ಈ ಆಂಗಲ್ ಈಕ್ವಲ್ ಇದ್ರೆ, ಈ ಆಂಗಲ್ ಈ ಆಂಗಲ್ ಈಕ್ವಲ್ ಇದ್ರೆ ಸೈಡ್ಸ್ ಪ್ರಪೋರ್ಷನ್ ಆಗುತ್ತೆ. ಸೈಡ್ ಪ್ರಪೋರ್ಷನ್ ಅಂದ್ರೆ AB by PQ is equal to AC by PR is equal to BC by QR ಆಗಿರುತ್ತೆ. ಆಮೇಲೆ ಹಂಗಾದ್ರೆ ಇವೆರಡು ಟ್ರಯಾಂಗಲ್ ಏನಾಗುತ್ತೆ? ಸಿಮಿಲರ್ ಆಗುತ್ತೆ. This is the statement. In doubt in this? If in two triangle corresponding angles are equal, then sides are in proportion, hence two triangles are similar. ಅರ್ಥ ಆಯ್ತಾ? ಇವಾಗ ಏನಾಗಿರ್ಬೇಕು? ಟ್ರಯಾಂಗಲ್ ಅಲ್ಲಿ ಏನ್ ಈಕ್ವಲ್ ಇರಬೇಕು? ಏನ್ ಈಕ್ವಲ್ ಇರಬೇಕು? ಸೈಡ್ಸ್ ಆಂಗಲ್ಸ್ ಈಕ್ವಲ್ ಇರಬೇಕು. ಸೈಡ್ಸ್ ಈಕ್ವಲ್ ಇರೋದೇ ಇಲ್ಲ. ಸೈಡ್ಸ್ ಈಕ್ವಲ್ ಅಂದ್ರೆ ಸಿಮಿಲರ್ ಒಂದು ಚಿಕ್ಕದು ಅದು ಕಾಂಗ್ರುಯೆಂಟ್ ಆಗಿಬಿಡುತ್ತೆ. ಸಿಮಿಲರ್ ಅಲ್ಲಿ ಸಿಮಿಲರ್, ಆಲ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಬಟ್ ನಾವು ಸಿಮಿಲರ್ ಕ್ರೈಟೀರಿಯನ್ ಸೈಡ್ಸ್ ಈಕ್ವಲ್ ಗಿಂತ ಯಾವ್ದು ಈಕ್ವಲ್ ಇರಬೇಕು? ಆಂಗಲ್ಸ್ ಈಕ್ವಲ್ ಇರಲೇಬೇಕು. ಸೈಡ್ಸ್ ಈಕ್ವಲ್ ಇರಬೇಕು ಅನ್ನೋದು ಏನ್ ಕಂಪಲ್ಸರಿ ಇಲ್ಲ. ಇಲ್ಲೋ ಅದಕ್ಕೆ ಆಂಗಲ್ ಅನ್ನೋದು ಏನ್ ಈಕ್ವಲ್ ಇರುತ್ತೆ? ಆಂಗಲ್ ಈಕ್ವಲ್ ಇದ್ರೆ ಅದು ಸಿಮಿಲರ್ ಆಗಿರುತ್ತೆ ಅಂತ ತೋರಿಸ್ಬೇಕು. ಸಿಮಿಲರ್ ಆದಾಗ ಸೈಡ್ಸ್ ಪ್ರಪೋರ್ಷನ್ ಆಗುತ್ತೆ. ಏನಾಗುತ್ತೆ? ನಾನು ಬರೀತೀನಿ ಪ್ರಪೋರ್ಷನ್ ಅಂದ್ರೆ ಏನು, ಆಂಗಲ್ ಅಂದ್ರೆ ಏನು. ಇದು ಅರ್ಥ ಆಯ್ತಾ ನಿಮ್ಗೆ? ಇವಾಗ ಸ್ಟೇಟ್ಮೆಂಟ್ ಅರ್ಥ ಆಯ್ತಾ? ಇನ್ ಟೂ ಟ್ರಯಾಂಗಲ್ corresponding angles are equal, then sides are in proportion, hence two triangles are similar. ಇಷ್ಟೇ ಮೂರೇ ವರ್ಡ್. corresponding angles ಗಳು ಈಕ್ವಲ್, ಅದಕ್ಕೆ ಸೈಡ್ಸ್ ಪ್ರಪೋರ್ಷನ್, ಅದಕ್ಕೆ ಇವೆರಡು ಟ್ರಯಾಂಗಲ್ ಸಿಮಿಲರ್. ಅದನ್ನೇ ಯೂಸ್ ಮಾಡ್ಕೊತೀವಿ. ಗಿವನ್ ಬರೀತೀನಿ ನೋಡಿ. ಫಸ್ಟ್ ಗಿವನ್ ಎಷ್ಟು ಟ್ರಯಾಂಗಲ್ ಇದೆ? in triangle ABC and triangle PQR. ಎರಡು ಟ್ರಯಾಂಗಲ್ ಇದೆಯಾ? ಸೊ ಎರಡು ಟ್ರಯಾಂಗಲ್ ಇದ್ದಾಗ ಇವೆರಡು ಟ್ರಯಾಂಗಲ್ ಏನ್ ಈಕ್ವಲ್? ಫಸ್ಟ್ ಹೇಳ್ತಾ ಇದ್ರು ಏನೇನ್ ಈಕ್ವಲ್? ಆಂಗಲ್ A ಗೆ ಯಾರು ಈಕ್ವಲ್? ಆಂಗಲ್ P. ಕರೆಕ್ಟಾ? ಆಂಗಲ್ B ಗೆ ಯಾರು ಈಕ್ವಲ್? ಆಂಗಲ್ Q. ಆಂಗಲ್ C ಗೆ ಯಾರು ಈಕ್ವಲ್? ಆಂಗಲ್ R. ಓಕೆ, ಈ ಟೂ ಟ್ರಯಾಂಗಲ್ ಎರಡು ಟ್ರಯಾಂಗಲ್ ಬಂದಿದೆ. ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಇದ್ರೆ ಮಾತ್ರ. ಇವಾಗ ಟು ಪ್ರೂವ್ ಈಕ್ವಲ್ ಅಂತ ಬಂದಿದೀವಾ? ಈಕ್ವಲ್ ಇದ್ದಾಗ ಟು ಪ್ರೂವ್ ಏನಾಗುತ್ತೆ ಅಂದ್ರೆ, ಟು ಪ್ರೂವ್ ನೋಡಿ ಸೈಡ್ಸ್ ಆರ್ ಇನ್ ಪ್ರಪೋರ್ಷನ್. ಸೈಡ್ಸ್ ಆರ್ ಪ್ರಪೋರ್ಷನ್ ಅಂದ್ರೆ ಏನು? ಲೆಫ್ಟ್ ಬೈ ಲೆಫ್ಟ್ AB by PQ is equal to AC by PR is equal to BC by QR. ಸೈಡ್ಸ್ ಪ್ರಪೋರ್ಷನ್ ಅಂದ್ರೆ ಲೆಫ್ಟ್ ಬೈ ಲೆಫ್ಟ್. ಈ ಎಡಗಡೆಯಿಂದ ಎಡಗಡೆ ಡಿವೈಡ್ ಮಾಡಿದ್ರೆ ಬಲಗಡೆ ಎರಡು ಸೇಮ್ ಆನ್ಸರ್ ಬರಬೇಕು. ಇದು ಡಿವೈಡ್ ಮಾಡಿದ್ರೆ 6 3 6 by 3 2 ಬಂದ್ರೆ ಇದು 8 4 8 by 4 2 ಆಗಬೇಕು. ಸೈಡ್ಸ್ ಈಕ್ವಲ್ ಇಲ್ಲ. ಇದು 4 ಆದ್ರೆ ಡಿವೈಡ್ ಮಾಡಿದಾಗ ಈಕ್ವಲ್ ಆಗುತ್ತೆ. ಅದನ್ನ ಪ್ರಪೋರ್ಷನ್ ಅನ್ನೋದು. They are not exactly equal, but when we divide then they have become equal. That's called as proportion. Any doubt? Okay, left by left always be equal to right by right and down by down. Any doubt? No, therefore triangle ABC similar to triangle PQR.
is what given given ಅಲ್ಲಿ corresponding angle A ಗೆ P equal B ಗೆ Q equal C ಗೆ equal ಅದಕ್ಕೆ ಇದೇನಾಯ್ತು ಸೈಡ್ಸ್ ಪ್ರಪೋರ್ಷನ್ ಆಯ್ತು ಅದಕ್ಕೆ ಇವೆರಡು ಟ್ರಯಾಂಗಲ್ ಏನಾಯ್ತು ಸಿಮಿಲರ್ ಆಯ್ತು. ಎನಿ ಡೌಟ್ ಇನ್ ದಿಸ್? ಇವಾಗ ನಾವೇನ್ ಮಾಡೋಣ ಕನ್ಸ್ಟ್ರಕ್ಷನ್ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಮಾಡಿದ ಕನ್ಸ್ಟ್ರಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಥಿಯರಮ್ ಏನು ಓದೋದು ನೋಡೋದು ಏನು ಮಾಡಬಾರ್ದು, ತೆಗಿಲೇಬಾರ್ದು. ಆಕ್ಚುಲಿ ಏನೋ ನಾವು ನೋಡ್ತಾ ಇದ್ರೆ ಏನು ಬರಲ್ಲ, ನಮ್ಗೆ ಏನು ಗೊತ್ತಿಲ್ಲ ನಾನೇ ಮಾಡ್ತಾ ಇದ್ದೀನಿ ನಿನಗೆ ತಲೆ ಓಡಿದ್ರೆ ಮಾತ್ರ ನಿನಗೆ ಬರೋದು. ನೋಡ್ಕೊಂಡು ಹೇಳ್ತಾ ಇದ್ರೆ ಕ್ಲೋಸ್ ಮಾಡ್ಬಿಡಿ ಯಾವ್ದು ನಾನು ಕರೆಕ್ಟ್ ಆಗಿ ಬರ್ತಿದ್ದೀನಿ ಅಂತ. ಇಲ್ಲ ಕ್ಲೋಸ್ ಮಾಡಿ ಆಮೇಲೆ ಕರೆಕ್ಟ್ ಆಗಿ ಬರೋ ಚೆಕ್ ಮಾಡ್ಕೊಬಹುದು. ಓಕೆ ಕ್ಲೋಸ್ ಮಾಡ್ಬಿಡಿ. ಅಲ್ಲಿ ನೋಡೋದು ಇಲ್ಲಿ ನೋಡಿದ್ರೆ ಏನು ಬರಲ್ಲ, ನಾನು ಮಾಡಿದ್ದು ವೇಸ್ಟ್. ಅಲ್ಲೇ ನೋಡ್ಕೊಬೋದಾಗಿತ್ತಲ್ಲ, ಹಂಗಾಗ್ಬಿಡುತ್ತೆ. ಇಲ್ಲಿ ಮಾಡ್ತಾ ಇರೋ ನೀಟಾಗಿ ನೋಡ್ಕೊಬೇಕು ಕನ್ಸ್ಟ್ರಕ್ಷನ್. ಅವಾಗ ನೋಡ್ಕೊಂಡೆ ಮಾಡಿದ್ರೆ ಎಕ್ಸಾಮ್ ನೋಡೋಣ ಅನ್ಸುತ್ತೆ, ಅಲ್ಲಿ ಇರಲ್ಲ, ಅವಾಗ ಬೇರೆ ನೋಡೋಣ ಅಂತ ಅನ್ಸ್ಬಿಡುತ್ತೆ. ಹಂಗಾಗಲ್ಲ, ನಮ್ಗೆ ಇಲ್ಲಿಂದ ಕರೆಕ್ಟ್ ಬರ್ತಾ ಇರ್ಬೇಕು, ಆ ಕಡೆ ನೋಡೋ ಅವಶ್ಯಕತೆ ಇಲ್ಲ. ಆ ಕನ್ಸ್ಟ್ರಕ್ಷನ್ ಏನ್ ಮಾಡ್ಕೊಬೇಕು ಅಂದ್ರೆ ಈ ಎರಡು ಟ್ರ್ಯಾಂಗಲ್ ಇದೆಯಲ್ಲ ಇದೇ ತರ ಅದನ್ನ ಮಾಡ್ಕೊಬೇಕು. ಅವಾಗ ನಾವೇನ್ ಮಾಡ್ಬೇಕಂದ್ರೆ ನೋಡಿ ಲೈನ್ ಮಾಡ್ಬೇಕು. ಮಾರ್ಕ್ ಎಂ ಅಂಡ್ ಎನ್ ಆದ್ರೂ ಮಾಡ್ಕೊಳ್ಳಿ ಅಥವಾ ಎಕ್ಸ್ ಅಂಡ್ ವೈ ಆದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ಹೆಂಗ್ ಮಾರ್ಕ್ ಮಾಡ್ಕೊಂತೀಯ ಅಂದ್ರೆ ಎ ಬಿ ಈಕ್ವಲ್ ಆಗ್ಬೇಕು, ಆಮೇಲೆ ಎ ಸಿ ಗೆ ಪಿ ಎನ್ ಈಕ್ವಲ್ ಆಗ್ಬೇಕು, ಬಿ ಸಿ ಗೆ ಮಾರ್ಕ್ ಎಂ ಅಂಡ್ ಎನ್ ಸಚ್ ದಟ್ ಎ ಬಿ ಇಸ್ ಈಕ್ವಲ್ ಟು ಪಿ ಎಂ, ಎ ಸಿ ಇಸ್ ಈಕ್ವಲ್ ಟು ಪಿ ಎನ್. ಆ ತರದ ಎಂ ಎನ್ ಮಾರ್ಕ್ ಮಾಡಬೇಕು. ನೋಡಿ 4 ಸೆಂಟಿಮೀಟರ್ ಇದ್ರೆ ಇದು ಎಷ್ಟು ಆಗ್ಬೇಕು, ಬಿ ಸಿ ಲೆಕ್ಕ ಇಲ್ಲ ನಮಗೆ, ಬಿ ಸಿ ಅದೇ ಆಮೇಲೆ ಅದೇ ಆಗುತ್ತೆ. ಓಕೆ, ಇವಾಗ ನಾವೇನ್ ಮಾಡ್ಬೇಕು, ಎ ಬಿ ಗೆ ಯಾರು ಈಕ್ವಲ್ ಆಗುತ್ತಲ್ಲ ನೀವೇ ತಲೆ ಮಾರ್ಕ್ ಮಾಡ್ತಾ ಇದ್ದೀವಿ ಕನ್ಸ್ಟ್ರಕ್ಷನ್ ಅಲ್ಲಿ. ಈ 4 ಸೆಂಟಿಮೀಟರ್ ನೋಡ್ಕೊಂಡು 4 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊ. ನಾವು ಮಾರ್ಕ್ ಮಾಡಿದೀವಿ ಅಂತ ನೋಡೋ ಅವಶ್ಯಕತೆ ಇಲ್ಲ ಸುಮ್ಮನೆ. ಆಮೇಲೆ ಈ ಸಿ ಈಕ್ವಲ್ ಏನ್ ಮಾರ್ಕ್ ಮಾಡ್ಬೇಕು, ಎನ್ ಗೆ ಮಾರ್ಕ್ ಮಾಡ್ಬೇಕು. ಇವಾಗ ಏನ್ ಮಾಡ್ಬಿಡು, ಮಾರ್ಕ್ ಏನು point M M and and N N on sides PQ So and that- PR. so mark M and N on sides PQ and PR respectively, such that PQ and PR PR such respectively. that PR. Okay, such that AB is equal to PM. very important, you know, AB is equal to PM, AC is equal AC to is PM. equal to PM. Join M and N. Join M and N. Join M and N. ಇದಕ್ಕೆ ಈಕ್ವಲ್ ತರ ಮಾರ್ಕ್ ಮಾಡಿದೆ, ಅದಕ್ಕೆ ಈಕ್ವಲ್ ತರ ಮಾರ್ಕ್ ಮಾಡಿದೆ, ಜಾಯಿನ್ ಮಾಡಿದೆ. ಇವಾಗ ನಿಮ್ಗೆ ಮೇಲಿರೋ ಟ್ರಯಾಂಗಲ್ ಸಿಕ್ತು ನೋಡು, ಮೇಲಿರೋ ಟ್ರಯಾಂಗಲ್ ಇಪ್ಪ ಹಾಕೊಳ್ಳಿ. ಇವಾಗ ಪ್ರೂಫ್ ಯಾವ್ದಕ್ಕೆ ಹೋಗ್ತೀನಿ ನಾನೀಗ, ಪ್ರೂಫ್ ಹೋಗ್ಬಿಡ್ತೀನಿ ನಾನು. ಪ್ರೂಫ್ ಹೋದಾಗ ಮೇಲಿರೋ ಟ್ರಯಾಂಗಲ್ ಇಪ್ಪ ಹಾಕೊಳ್ಳಿ. ಯಾವ ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಪಿ ಎಂ ಎನ್. ಸೊ ಇದೊಂದು ಟ್ರಯಾಂಗಲ್ ಅದೊಂದು ಟ್ರಯಾಂಗಲ್ ಎತ್ತ ಹಾಕೊಳ್ಳಿ. ಅಲ್ಲಿ ಬರಿತೀನಿ ನೋಡಿ, ಈಗ ನಾನು ಇಲ್ಲಿ ಬರ್ದೆ ನೋಡಿ. ಇದೊಂದು ಟ್ರಯಾಂಗಲ್ ಎ ಬಿ ಸಿ, ಇದೊಂದು ಟ್ರಯಾಂಗಲ್ ಪಿ ಎಂ ಎನ್. ನೋಡಿ ಇವೆರಡೂ ಇವಾಗ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ಬೇಕು. ನೋಡಿ ಇಲ್ಲಿ ಆಂಗಲ್ ಎ ಗೆ ಆಂಗಲ್ ಪಿ ಈಕ್ವಲ್ ಇದೆಯಾ, ಇದು ನಾನು ಹೇಳ್ತಾ ಇರೋದಾ? ನೋಡಿ ಇಲ್ಲೇ ಇದೆ ನೋಡಿ. ಗಿವನ್ ಇಂದ 1 ತೆಗಿಬೇಕು, ಕನ್ಸ್ಟ್ರಕ್ಷನ್ ಇಂದ 2 ತೆಗೆದ್ಬಿಟ್ಟು ಎಸ್ ಅಲ್ಲಿ ಅವೆರಡು ಕಾಂಗ್ರುಯೆಂಟ್ ಆಗುತ್ತೆ. ನೋಡಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ ಅಂತ ಬರೀಬಹುದು, ಬರೀಕಾಗಲ್ವೋ? ಇದು ಯಾರು ಹೇಳಿರೋದು, ನಾನು ಕ್ರಿಯೇಟ್ ಮಾಡ್ತಾ ಇರೋದಾ? ಇಲ್ಲಿದೆ ನೋಡಿ, ಅಲ್ಲಿ ಇದೆಯಾ ಇಲ್ವೋ? ಸೊ ಗಿವನ್ ಅಂತ ಬರುತ್ತೆ. ಆಮೇಲೆ ಎ ಬಿ ಇಸ್ ಈಕ್ವಲ್ ಟು ಪಿ ಎಂ, Construction. ಆಮೇಲೆ ಎ ಸಿ ಇಸ್ ಈಕ್ವಲ್ ಟು ಪಿ ಎನ್. ಇದು ಯಾರಿದು, ನಾನು ಹೇಳಿರೋದಾ? ಇಲ್ಲ ಕನ್ಸ್ಟ್ರಕ್ಷನ್ ನಾವು ಮಾಡಿ. ಕನ್ಸ್ಟ್ರಕ್ಷನ್ ನೋಡು, ಇದಕ್ಕೆ ಇದು ಈಕ್ವಲ್, ಇದಕ್ಕೆ ಇದು ಈಕ್ವಲ್. Angle. ನೋಡು side angle side, these two are congruent by ಎಲ್ಲ ಈಕ್ವಲ್ ಆಯ್ತು. ಆ ಒಂದು ಮಧ್ಯದಲ್ಲಿ ಒಂದು ಆಂಗಲ್ ಈಕ್ವಲ್ ಆಯ್ತು, ಆ ಕಡೆ ಕಡೆ ಸೈಡ್ಸ್ ಈಕ್ವಲ್ ಆಯ್ತು. ಸೊ therefore we can write triangle ABC is congruent to triangle PMN by SAS. Any doubt in this? Understood? If these two triangles are congruent, what about their corresponding sides? Are similar. Angles are equal ಅಲ್ಲ. ಇದು CPCT ಏನ್ ಹೇಳ್ತಿದ್ರೆ ಈಕ್ವಲ್ ಅನ್ನುತ್ತೆ. ಏನ್ ಹೇಳುತ್ತೆ, ಈಕ್ವಲ್. If these two triangles are congruent, ಏನೇನ್ ಬರೀಬಹುದು, angle B is equal to angle M ಅಂತ ಬರೀಬಹುದಾ? angle C is angle B is equal to angle M ಅಂತ ಬರೀಬಹುದು, ಬರೀಕಾಗಲ್ವೋ? ಬರೀಬಹುದು. ಆಮೇಲೆ ನೆಕ್ಸ್ಟ್ angle C is equal to angle N. ಆಮೇಲೆ ಇನ್ನೊಂದು BC is equal to MN. ಬೇರೆ ಈ ಮೂರು ಈಕ್ವಲ್ ಆಯ್ತು, ಅದಕ್ಕೆ ನಾವು ಕಾಂಗ್ರುಯೆಂಟ್ ಅಂದ್ವಿ. ಕಾಂಗ್ರುಯೆಂಟ್ ಅಂದ್ಮೇಲೆ ಮಿಕ್ಕಿರೋವು ಈಕ್ವಲ್ ಇರುತ್ತೆ ಬೈ CPCTC. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ ಆರ್ ಕಾಂಗ್ರುಯೆಂಟ್.
ನೋಡಿ ಎರಡು ಕಾಂಗ್ರೆಂಟ್ ಅಂದ್ಮೇಲೆ ಇನ್ನು ಮಿಕ್ಕಿ ಇದು ತಗೊಂಡಿದ್ದೆ ನಾನು ಯಾವ್ದು ತಗೊಂಡಿಲ್ಲ ಬಿ ಗೆ ಎಂ ತಗೊಂಡಿದ್ದೀನಿ ಅವೆರಡು ಈಕ್ವಲ್ ಆಯ್ತು ಸಿ ಗೆ ಎನ್ ಈಕ್ವಲ್ ಆಯ್ತು ಆಮೇಲೆ ಬಿ ಸಿ ಗೆ ಎಂ ಆಯ್ತು ಏನ್ ಡೌಟ್ ಇನ್ ದಿಸ್ ಇಷ್ಟು ಒಂದು ಪಾರ್ಟ್ ಓಕೆ ಪ್ರೂಫ್ ಅಲ್ಲಿ ನಿಮ್ಗೆ ಒಂದು ಪಾರ್ಟ್ ಮುಗಿತು ಇಲ್ಲಿ ನೋಡಿ ಈಗ ನೋಡು ಬಿ ಗೆ ಏನ್ ಈಕ್ವಲ್ ಆಯ್ತು ಎಂ. ಎಂ ಗೆ ಆಮೇಲೆ ಸಿ ಗೆ ಯಾವ್ದು ಈಕ್ವಲ್ ಆಯ್ತು ಎನ್. ಎನ್ ಕರೆಕ್ಟಾ ಇದನ್ನ 1 ಅಂತ ಹಾಕೊಂಡಿರಿ ಇಲ್ಲಿ ನೋಡಿ ಬಿ ಗೆ ಇನ್ನೊಂದು ಯಾವ್ದು ಈಕ್ವಲ್ ಇದೆ ನೋಡಿ Q. ಇಲ್ಲಿ ಬರ್ಕೋ ಆಂಗಲ್ ಬಿ ಇಸ್ ಈಕ್ವಲ್ ಟು ಏನಾಯ್ತು ಸಿ ಗೆ ಇನ್ನೊಬ್ಬ ಈಕ್ವಲ್ ಇದ್ದ ನೋಡು R. ಯಾರು R. ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಆರ್ ನೋಡು ಬಿ ಗೆ ಎಂ ಈಕ್ವಲ್ ಸಿ ಗೆ ಯಾರು ಈಕ್ವಲ್ N. ಇಷ್ಟೇ ತಗೋ ಇವಾಗ ಈ ಬಿ ಬಿ ಏನಾಯ್ತು Cancel. ಕ್ಯಾನ್ಸಲ್ ಅವಾಗ ಆಂಗಲ್ ಎಂ ಇಸ್ ಈಕ್ವಲ್ ಟು ಏನಾಯ್ತು N. ಆಂಗಲ್ ಕ್ಯೂ Q. ಬಿ ಬಿ ಕ್ಯಾನ್ಸಲ್ ಆಗಿ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆದ್ಮೇಲೆ ವಾಟ್ ಅಬೌಟ್ ರೈಟ್ ಹ್ಯಾಂಡ್ ಸೈಡ್ ಆಲ್ಸೋ ಈಕ್ವಲ್ ಇಲ್ಲೂ ಅಷ್ಟೇ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ದಿಸ್ ಇಸ್ ಬೈ ಪ್ರೂವ್ಡ್ ದಿಸ್ ಇಸ್ ಬೈ ಗಿವನ್ NR. ಇದು ನಾವೇ ಪ್ರೂವ್ ಮಾಡಿದೀವಿ ಸಿಪಿಸಿ Angle R is equal to angle ಇವಾಗ N. ಆಂಗಲ್ ಸಿ ಇಸ್ Angle R is equal to ಆಂಗಲ್ ಎನ್ ಇಸ್ ಈಕ್ವಲ್ ಟು ಬರಿಬೋದು ಬರೆಯಕ್ಕಾಗಲ್ಲ ನೋಡು ಇವಾಗ ನೋಡಿ ಇವಾಗ ಇದು PPT ಆಂಗಲ್ ಎಂ ಗೆ ಯಾರು ಈಕ್ವಲ್ ಆಯ್ತು ಕ್ಯೂ ಈಕ್ವಲ್ Q. ಆಂಗಲ್ ಎನ್ ಗೆ ಯಾರು ಈಕ್ವಲ್ ಆಯ್ತು ಆರ್ ಈಕ್ವಲ್ ಆಯ್ತು ಆಗಿಲ್ವಾ ಆಯ್ತು. ಇಫ್ these corresponding angles are equal then these two are parallel BPT. ಮೇಲೆ ಕೆಳಗೆ ಮೇಲೆ ಬಿಪಿಟಿ ಆಮೇಲೆ ಹಾಕೋದು ಪ್ಯಾರಲಲ್ ಆದ್ಮೇಲೆ ಬಿಪಿಟಿ ಹಾಕೋದು ಫಸ್ಟ್ ಪ್ಯಾರಲಲ್ ಅಂತ ಪ್ರೂವ್ ಮಾಡ್ಬೇಕು ಯಾಕೆ ಪ್ಯಾರಲಲ್ ಆಯ್ತು ಅದೆರಡು equal, angles equal ಇದೆ. ಮೇಲಿರೋ ಆಂಗಲ್ ಕೆಳಗಡೆ ಇರೋ ಆಂಗಲ್ ಈಕ್ವಲ್ Equal ಇದೆ. ಮೇಲಿರೋ ಆಂಗಲ್ ಕೆಳಗಡೆ ಈಕ್ವಲ್ ಅಂತಂದ್ರೆ ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಇದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತೀವಿ ನೋಡಿ ಮೇಲಿರೋದು ಇದಕ್ಕೆ ಈಕ್ವಲ್ ಅವಾಗ ಇವೆರಡು ಏನಾಯ್ತು therefore mn is parallel to qr ಆಯ್ತಾ ಆಗಿಲ್ವೋ ಸೊ ಅವಾಗ ಏನಾಯ್ತು mn ಏನಾಯ್ತು Parallel to QR. ಯಾರಿಗೆ QR ಗೆ. qr ಗೆ parallel ಆಯ್ತು if they are parallel then what about the sides are proportion Proportion. sides ಏನ್ ಮಾಡ್ಬೋದು Proportion ಇದೆ. ಇವಾಗ ಬರೀಬೋದು ನಾನು pm by ಅದ ಕರೋಲರಿ ಹಾಕ್ಬೇಕು ನೀವು ಏನ್ ಹಾಕ್ಬೇಕು PM by PQ. pm by pq PN by PR. pr ಆಮೇಲೆ mn by qr ಬರೀಬೇಕಾದ್ರೆ ಇದನ್ನ ತಗೊಂತಾ ಇದೀವಿ ಅಂದ್ರೆ ನೀವು ಕರೋಲರಿನೇ ಹಾಕ್ಬೇಕು ಏನಾಯ್ತು ಇವಾಗ ನೋಡಿ ಆಲ್ರೆಡಿ ದೇ ಆರ್ ಪ್ಯಾರಲಲ್ ಇದ್ದಾಗ ಬಿಪಿಟಿ ಹಾಕೋದು ಹಾಕಾಗಲ್ವೋ ಕರೋಲರಿ ಆಲ್ಸೋ ಕಮ್ಸ್ ಅಂಡರ್ ಬಿಪಿಟಿ ಸೊ ಆಲ್ರೆಡಿ ದೇ ಆರ್ ಪ್ಯಾರಲಲ್ ವಿ ಅಪ್ರೂವ್ಡ್ ಇಟ್ ಈ ಪ್ಯಾರಲಲ್ ಅಂತ ಪ್ರೂವ್ ಮಾಡಕ್ಕೆ ನಾವು ಇದು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಬೇಕು ಇದಾದ್ಮೇಲೆ ಇಫ್ ದೇ ಆರ್ ಪ್ಯಾರಲಲ್ ವಿ ಕ್ಯಾನ್ ಅಪ್ಲೈ ಬಿಪಿಟಿ ಹೇಳಿ ಮೇಲಿನ ಸೈಡ್ ಏನಿದೆ PM by PQ. pm by PQ. pq PN by PR. pn by PR. pr MN by QR. mn by QR. qr right by BPT. ನಾನು Correct. ನೋಡಿ pm ಯಾರು ಈಕ್ವಲ್ AB. ಅದು ರೀಪ್ಲೇಸ್ ಮಾಡಬೇಕು again from the construction what is pm AB. AB. divided by PQ. PQ. what about pn AC. AC. Yes. pn ಏನಿದೆ AC. ac AC by by PR. pr ಆಮೇಲೆ ನೆಕ್ಸ್ಟ್ mn BC. mn ಇಲ್ಲಿ ನೋಡಿ ಸಿ BC. bc by BC by qr see hence proved Oh, sorry. hence proved so the sides are proportion so therefore triangle Triangle abc ABC is similar to triangle PQR. hence proved ಏನು ಡೌಟ್ ಇಷ್ಟು ಬೇಕಾದ್ರೆ ಫೋಟೋ ತಗೊಂಡೋಗ್ರಿ